ಎಲ್ಲಲ್ಲ ಇವರು 2 hours later. ಬಂತು Fast as fuck, boy. Still ಜಾನಿ ಬಾಬಾ ಏನು ಔಟ್ಲಾಗ್ ಇದೇನಾಯ್ತು? ಚೆನ್ನಾಗಿತ್ತು ಕಣ ಕಾರು. ಒಂದು ಚಿಪ್ಸ್ ಕೊಡು, 4 ಕೊಟ್ಬಿಡು. ಕಿಶೋರ ಯಾರಪ್ಪ ಅದು? ಕಿಶೋರ ಕಲ್ಲಾಗೆ ಬರ್ತಾನೆ. ವೆಲ್ಕಮ್ ಟು ಮೈ ಸ್ನ್ಯಾಪ್ಚಾಟ್ ಲಾಗ್. ಇವನು ಯಾರೇನು ವಿಷ್ಣು ಅಂತ, ನಾನು ರೇವಣ್ಣ ಅಂತ, ನಂಜುಂಡ ನಾಟಿ ನಂಜುಂಡ ಶಿಕಾಣಿ ಇವರಕ್ಕೊಂದೇ ಮದ್ವೆ ಇರೋದು. ಮದುವೆ ಅರ್ಧ ಓದಿವ ಬಂದಿರೋದು. ಯಾರ್ದಿರ್ಬೋದು? ದಾವಣಗೆರೆಯಿಂದ ಬಂದಿದ್ದಾನೆ. ದಾವಣಗೆರೆಯಿಂದ ಬಂದಿವಿ. ನಮ್ ಫ್ರೆಂಡ್ ಫೋನ್ ಮಾಡ್ದ, ಅಳಿ ಮದ್ವೆ ಐತಿ ಬ್ಯಾಗ್ ಎತ್ಕೊಂಬ ಅಂತ. ನನಗೆ ಇವನ್ ಕರ್ನಪ್ಪ. ನನಗ ಅವನೇ ಯಾರೋ ಬ್ಯಾಗ್ ಎತ್ಕೊಂಡ್ ಬಾರ್ಲಿ ಮದ್ವೆ ಐತಿ, ಪುಕ್ಷಟ್ ಎಣ್ಣೆ ಕೊಡ್ತೀನಿ ಅಂದ್ರಪ್ಪ. ಎತ್ಕೊಂಡ್ ಬಂದೆ. ಎಣ್ಣೆ ಕೊಟ್ರೆ ಬಿಡ್ತೀವ? ಬಿಡ್ತೀವ, ಬಂದೇ ಬರ್ತೀವಿ. ಯಾರ್ ಮದ್ವೆ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಉಣ್ಣಾಕಂತ ಬಂದಿವಿ. ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಕಂತ ಬಂದಿವಿ, ಅದಂತೂ ನಿಜ. ಇಲ್ಲ ಮದ್ವಿಗೆ ಫಾರ್ಮಲ್ ಸಕ್ಕೆ ಮಾಡ್ತಾರ. ಇಲ್ಲಪ್ಪ ಅದಾನೆ ಶಾಡ್ದ ಬಂದನ್ ಗುರು. ಇವನೇ ಹೇ ಪ್ರಶಾಂತ್ ಶಾಡ್ಸ ಬಂದ ನೋಡ್ರಿ. ಬಿಟ್ಟಿ ಮದ್ವೆ ಅಂದ್ರೆ ಶಾಡ್ಸಿ ಬರ್ತಾನೆ ನೋಡ್ರಿ ಇವನು. ಯಾವ ಇವೆಲ್ಲ ಅವನ ಬಗ್ಗೆ ಅವ್ನು ಹೇಳ್ದಾನ ನೋಡ್ರಿ. ಹಿಂಗ ಇವ್ರು ಯಾವ್ದ್ರಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಆಗದ ಇದ್ಯಾಕ ಎಕ್ಸಾಂಪಲ್ ನೋಡಿ. ಇವರೆಲ್ಲ ಬ್ಯಾಗ್ ಹಾಕೊಂಡ್ರೆ ನಾನು ಜಿಮ್ ಆಗಕಂತ ಬಂದೀನಿ. ಫೈನಲಿ ಬಂದ್ವಿ. ಯಾರಂತಾನೆ ಗೊತ್ತಿಲ್ಲ ನನಗೆ. ಯಾವ್ದೋ ಆಂಟಿ ಬಂದ್ಬಿಟ್ಟು ಚೆನ್ನಾಗಿದ್ದೇನಪ್ಪ ಅಂದ್ರು. ಹ್ಞೂ ಆಂಟಿ ಚೆನ್ನಾಗಿದ್ದೀನಿ ಅಂದೆ, ಅಷ್ಟೇ. ಏನು ಯಾರು ಗೊತ್ತಿಲ್ಲ ಪಾಪ, ಎಲ್ಲ ಮಾತಾಡ್ಸಕತ್ತಾರ. ಎಣ್ಣೆ ನೋಡಿದ ಡೈರೆಕ್ಟ್ ಅಲ್ಲಿ ಬಂದಳು ಇಲ್ಲಿಗೆ ಕಂಕಡ ಬಂದಿರೋದು ಇದಕ್ಕೆ. ಇವ್ರದೇ ಮದುವೆ ಇರೋದು. ನಂಬರ್ 1 ಜೋಡಿ, ನಂಬರ್ 2 ಜೋಡಿ. 3 ವರ್ಷ ಚೆನ್ನಾಗಿರೋದು. ಊಟ ಎಲ್ಲ ಮುಗೀತಪ್ಪ. ಊಟ ಭಾಳ ಚೆನ್ನಾಗಿತ್ತು. ಹೆಂಗಿತ್ತು ಮಗ ಊಟ? ಚೆನ್ನಾಗಿತ್ತು ಮಗ, ಮಸ್ತ್ ಊಟ. ಎಲ್ಲಡ್ಕೆ ಹಾಕೊಂಡು ವಾಕಿಂಗ್ ಮಾಡ್ತಿದ್ದೀವಿ. ಸೀದಾ ಹೋಗಿ ನಿದ್ದೆ ಮಾಡಿದ್ರೆ ಮುಗೀತು. ಒಳ್ಳೆ ನಿದ್ದೆ. ಬಾಯ್.